7 ಥರದ ತಂತ್ರಗಳಿದೆ ಅಂತ ಓದಿದ್ದೀನಿ. ವೇದಾಚಾರ, ವೈಷ್ಣವಾಚಾರ, ಶೈವಾಚಾರ, ದಕ್ಷಿಣಾಚಾರ, ವಾಮಾಚಾರ, ಸಿದ್ಧಾಂತಾಚಾರ, ಕೌಳಾಚಾರ. ಸರಿನಾ ಇದು ಅಥವಾ ಇನ್ನೂ ಇದೆಯಾ, ಕಡಿಮೆ ಇದೆಯಾ? ಇಲ್ಲ, ಇದು ಆಯಾ ಜನ ಜೀವನಗಳಲ್ಲಿ ಆಯಾ ಪ್ರಾಂತ್ಯಗಳಲ್ಲಿ, ಈಗ ನಾರ್ತ್ ಇಂಡಿಯಾ ಕಡೆ ಹೋದ್ರೆ ಕೆಲವರು ಪ್ರಾಣಿಗಳನ್ನ ಬಲಿ ಕೊಟ್ಟು ತಂತ್ರ ಮಾಡ್ತಾರೆ. ಕೆಲವು ಪ್ರಾಪರ್ಟೀಸ್, ಮಡಕೆ, ಕೆಲವು ವಿಭೂತಿ ಉಂಡೆಗಳು, ಈ ಥರದ್ದೆಲ್ಲ ಮಾಡ್ತಾರೆ. ಆಯಾ ಪ್ರಾಪರ್ಟೀಸ್ನ ಯಾವ್ಯಾವ ವಸ್ತುಗಳು ಯೂಸ್ ಮಾಡಿ ಮಾಡ್ತಾರೋ ಅದಕ್ಕೊಂದೊಂದು ಹೆಸರು ಕೊಟ್ಟಿದ್ದಾರೆ ಅಷ್ಟೇ. ಆದರೆ ತಂತ್ರ ಒಂದೇ, ವಿದ್ಯೆ ಒಂದೇ. ಈಗ ನಾವು ಅಸ್ಸಾಂ, ಒರಿಸ್ಸಾ ಕಡೆಲ್ಲ ಹೋದಾಗ ಅಲ್ಲೇ ಒಂಥರ ವಿಚಿತ್ರವಾಗಿ ತಂತ್ರಗಳು ಮಾಡ್ತಾರೆ. ಬಹಳ ಸ್ಟ್ರಾಂಗ್ ಆಗಿ ನಡೀತದೆ. ಅದೇ ನಾವು ಸೌತ್ ಇಂಡಿಯಾ ನಮ್ಮ ಕಡೆ ಬಂದಾಗ ಕೆಲವು ಜಾಗಗಳಲ್ಲಿ ತಂತ್ರ ಪ್ರಯೋಗನೇ ಬೇರೆ, ಮಂತ್ರ ಪ್ರಯೋಗನೇ ಬೇರೆ, ಯಂತ್ರ ಪ್ರಯೋಗ ಮಾಡ್ತಾರೆ. ಬಟ್ ಸಬ್ಜೆಕ್ಟ್ ಒಂದೇ. ಅವನ ಸಾಯಿಸ್ಬೇಕು ಅಂತಂದ್ರೆ ಅವನಿಗೆ ಕೈಯೋ ಕಾಲೋ ಸೇದೋಗ್ಬೇಕು, ಸ್ತಂಭನ ಆಗಬೇಕು ಅನ್ನೋದಾದ್ರೆ ಒಂದೇ ತಂತ್ರ, ಒಂದೇ ಮಂತ್ರ. ಬಟ್ ಮಾಡೋ ಪದ್ಧತಿ ಇದೆಯಲ್ಲ, ಅದಕ್ಕೊಂದೊಂದು ಹೆಸರು ಕೊಟ್ಕೊಂಡ್ಬಂದ್ರು ಅಷ್ಟೇ. ಆದ್ರೆ ಸರ್, ಇವಾಗ ನೋಡಿ, ನೀವ್ ಹೇಳಿದ್ರಿ, ಒಂದು ವಶೀಕರಣದ ಉದಾಹರಣೆ ಕೂಡ ಕೊಟ್ರಿ. ಒಳ್ಳೇದಕ್ಕೂ ಬಳಸಬಹುದು ಈ ಯಂತ್ರ, ತಂತ್ರ, ಮಂತ್ರವನ್ನ, ಕೆಟ್ಟದ್ದಕ್ಕೂ ಬಳಸಬಹುದು ಅಂತ ಹೇಳಿದ್ರಿ. ನಾವು ನ್ಯೂಸ್ ಪೇಪರ್ಸ್ ಅಲ್ಲಿ ಸಾಕಷ್ಟು ಅಡ್ವರ್ಟೈಸ್ಮೆಂಟ್ಸ್ ಗಳನ್ನ ನೋಡ್ತೀವಿ. ನಮ್ಮಲ್ಲಿ ವಶೀಕರಣ ಮಾಡಿಕೊಡಲಾಗುತ್ತದೆ. ಒಂದು ಹುಡುಗಿನ ವಶೀಕರಣ ಮಾಡಿಕೊಂಡು ಸುಖ ಪಡಬೇಕು, ಅದು ದುರಾಚಾರ. ವಶೀಕರಣದಲ್ಲಿ ಹಲವಾರು ವಶೀಕರಣ ಇದೆ. ಪ್ರೀತಿನ ವಶೀಕರಣ ಮಾಡುವಂಥದ್ದು, ಹಣ ವಶೀಕರಣ ಮಾಡ್ಕೊಳ್ಳೋದು, ಜನನ ವಶೀಕರಣ ಮಾಡ್ಕೊಳ್ಳೋದು, ಗದ್ದೆ, ಹೊಲ, ಜಮೀನು ಇದು ನನ್ನ ಕಂಟ್ರೋಲ್ಗೆ ಬರಲಿ, ನಾನು ಹೇಳೋಂಗೆ ಕೇಳಲಿ. ಅದರಿಂದ ವಶೀಕರಣದಲ್ಲಿ ಹಲವಾರು ವಿಭಿನ್ನ ವಿನಿಯೋಗಗಳಿವೆ. ಇವನಿಗೆ ಇಷ್ಟ ಇದೆ, ಅವಳಿಗೆ ಇಷ್ಟ ಇಲ್ಲ ಅಂದಾಗ ಬಲವಂತವಾಗಿ ಎಕ್ಸ್ಟ್ರನ್ ಎನರ್ಜಿಯಿಂದ, ಆ ಎಕ್ಸ್ಟ್ರಾ ಎನರ್ಜಿ ಮಂತ್ರತಂತ್ರದಿಂದ ತಗೊಂಡು ಆಕೆ ಮೇಲೆ ಪ್ರಯೋಗ ಮಾಡಿದಾಗ ಅವಳು ಮಂಕಾಗ್ಬಿಡ್ತಾಳೆ, ಇವನು ಹೇಳೋಂಗೆ ಕೇಳ್ತಾಳೆ. ಬಟ್ ಅದು ಎಷ್ಟು ದಿನ ಇರುತ್ತೆ? ಅದು ಪವರ್ ಇರೋವರೆಗೂ ಆ ಮಂತ್ರದ ಎಲ್ಲದಕ್ಕೂ ಒಂದು ಎಕ್ಸ್ಪೈರಿ ಡೇಟ್ ಇದೆ. ಬಟ್ ಇದು ನಿಜವಾಗ್ಲೂ ವರ್ಕ್ ಆಗುತ್ತೆ? ಖಂಡಿತ ವರ್ಕ್ ಆಗುತ್ತೆ. ಇವತ್ತು ಭಗವಂತ ಇದನ್ನೋ ಇಲ್ವೋ ಗೊತ್ತಿಲ್ಲ, ಅದರ ಮಂತ್ರತಂತ್ರ ಶಕ್ತಿ ಚೆನ್ನಾಗಿ ಜೋರಾಗಿದೆ. ಪುರಾಣಗಳಲ್ಲಿ ಇದ್ರ ಉಲ್ಲೇಖ ಏನಾದ್ರೂ ಇದೆಯಾ, ವಶೀಕರಣದ ಉಲ್ಲೇಖ? ಹಿಂದೆ ರಾಜ ಮಹಾರಾಜರು ಅವಳು ಬೇಕು ಅಂದ್ರೆ ಅವಳು ವಶೀಕರಣ ಮಾಡ್ಕೊಂಡ್ಬಿಡ್ತಾ ಇದ್ರು. ಶತ್ರುಗಳನ್ನ ಸ್ತಂಭನ ಮಾಡ್ತಿರು, ವಶೀಕರಣ ಮಾಡ್ಕೊಂಡ್ಬಿಡ್ತಾ ಇದ್ರು, ಯುದ್ಧನೇ ಮಾಡಕ್ ಬಿಡ್ತಿರ್ಲಿಲ್ಲ. ಆಮೇಲೆ ಅವ್ರಿಗೇನ್ ಬೇಕೋ ಅದನ್ನ ಅವ್ರು ಗಳಿಸೋವಂಥ ಶಕ್ತಿ ವಶೀಕರಣ ಮಂತ್ರದಲ್ಲಿ ಮಾಡ್ಕೊಳ್ತಾ ಇದ್ರು. ಒಳ್ಳೆ ಹುಡುಗಿ ಬೇಕಾ, ರಾಣಿ ಮಾಡ್ಕೊಳ್ತಾ ಇದ್ರು. ಒಬ್ಬ ಶತ್ರುನ ವಶೀಕರಣ ಮಾಡ್ಕೊಂಡು ಯುದ್ಧನೇ ಮಾಡವ, ಅವನಿಂದ ಕಪ್ಪ ಕಾಣಿಕೆಗಳನ್ನು ತಗೊಳ್ಳಿಕ್ಕೆ, ಅವ್ರು ಹೇಳೋ ಥರ ಮಾಡ್ಕೊಳ್ಳಿಕ್ಕೆ ಕೆಲವು ವಶೀಕರಣ ವಿಧಿಗಳನ್ನು ನಡೀತಾ ಇತ್ತು.